ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ಬ್ಲಾಗ್ಸ್. ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇದು ಬಂದ್ಬಿಟ್ಟು ನಾನು ಡಿಮಾರ್ಟ್ ಬ್ಲಾಗ್ ಹಾಕಿದ್ನಲ್ಲ, ಅದ್ರ ನೆಕ್ಸ್ಟ್ ಡೇದು. ನಾವು ಕೆಲವೊಂದು ಪ್ರಾಡಕ್ಟ್ಸ್ನಲ್ಲಿ ಮಿಸ್ ಮಾಡಿಬಿಟ್ಟಿದ್ವಿ, ಅಂದರೆ ತಗೊಳ್ಳಿಕ್ಕೆ. ಆ್ಯಂಡ್ ರೈಸ್ನ ನಾನು ಯೂಶ್ವಲಿ ಡಿಮಾರ್ಟಲ್ಲಿ ತೊಗೊಳ್ಳಲ್ಲ, ನನಗೆ ಅಲ್ಲಿ ಅಕ್ಕಿ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಮ್ಮ ಮನೆ ಹತ್ರನೇ ರಿಲಯನ್ಸದಲ್ಲಿ ಆಫರ್ ಕೂಡ ನಡೀತಾ ಇತ್ತು. ಹಾಗೆ ಅಲ್ಲಿ ಹೋಗ್ಬಿಟ್ಟು ಅದನ್ನು ತೊಗೊಂಡು ಆ್ಯಂಡ್ ಇನ್ನೂ ಕೆಲವೊಂದು ಪ್ರಾಡಕ್ಟ್ಸ್ ಬೇಕಿತ್ತು, ಅದನ್ನು ಪರ್ಚೇಸ್ ಮಾಡಿ ಅಲ್ಲೇ ಗೋಲ್ಗಪ್ಪ ಆಯಿತು, ಗೋಲ್ಗಪ್ಪ ತಿನ್ಕೊಂಡು ಪಕ್ಕದಲ್ಲೇ ಇದ್ದಿದ್ದಂಥ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಶಾಪ್ಗೆ ಹೋಗಿ ಅಲ್ಲೂ ಕೂಡ ಸುಮಾರು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ಶಾಪ್ ಮಾಡಿದೆ. ನಾನು ಯೂಶ್ವಲಿ 2 ಥರ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಶಾಪ್ ಮಾಡ್ತೀನಿ. ಒಂದು ಈ ಥರ ಸ್ಟೋರ್ಗೆ ಬರ್ತೀನಿ, ಇಲ್ಲ ಅಂತಂದರೆ ಫ್ಲಿಪ್ಕಾರ್ಟ್ 10 ಮಿನಿಟ್ನ ನಾನು ಯೂಸ್ ಮಾಡ್ತೀನಿ. ನಮ್ಮ ಮನೆಯಿಂದ ಹತ್ರನೇ ಇರೋದ್ರಿಂದ ಆರ್ಡ್ರ್ ಮಾಡಿದ 5 ಮಿನಿಟ್ಸ್ ಒಳಗಡೆ ಡೆಲಿವರಿ ಬರುತ್ತೆ. ಆ್ಯಂಡ್ ಆಲ್ಸೋ ಡೆಲಿವರಿ ಫ್ರೀ ಇರುತ್ತೆ. ಆ್ಯಂಡ್ ಸುಮಾರು ಐಟಮ್ಸ್ ಎಲ್ಲ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಸೊ ಇಷ್ಟೊಂದು ಪ್ರಾಡಕ್ಟ್ಸ್ನೆಲ್ಲ ನಾನು ಶಾಪ್ ಮಾಡ್ಕೊಂಡು ಮನೆಗೆ ತೊಗೊಬಂದು ಇದನ್ನೆಲ್ಲ ಜೋಡಿಸೋ ಅಂಥ ಟೈಮ್ ಇವಾಗ. ಇವರಿಬ್ಬರು ಕುತ್ಕೊಂಡು ನನ್ನ ಟೀಸ್ ಮಾಡ್ತಾಯಿದ್ರು, ಅಂಗಡಿಯಿಂದನೂ ರೇಗಿಸ್ಕೊಂಡೇ ಬರ್ತಾಯಿದ್ರು. ನಾನು ಕುತ್ಕೊಂಡು ಎಲ್ಲದನ್ನು ಅಂದ್ಕೊಂಡು ಕ್ಲೀನ್ ಮಾಡ್ತಿದ್ದೆ. ನನಗೆ ಸ್ವಲ್ಪ ವೆದರ್ ಇವಾಗ ಕೋಲ್ಡ್ ಇದೆ ಅಲ್ವಾ, ಸೊ ಹಾಗಾಗಿ ನಂಗೊಂದು ಸ್ವಲ್ಪ ಚಳಿ ಜ್ವರ ಥರ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಇವನ್ ಟ್ಯಾಬ್ಲೆಟ್ ಕೂಡ ತೊಗೊಂಡಿದ್ದೆ, ಆದ್ರೂ ಆಗ್ತಾ ಇರಲಿಲ್ಲ. ಬಟ್ ಎನಿವೆ ಲೈಟಾಗಿ ಏನಾದರೂ ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಣ ಇವತ್ತು ಅಂತ ಹೇಳಿಬಿಟ್ಟು ಅದಕ್ಕೆ ಮುಂಚೆ ಇದನ್ನೆಲ್ಲ ಎತ್ತಿಟ್ಕೊಬಿಡೋಣ ಅಂತ ಎತ್ತಿಟ್ಕೊತಾ ಇದ್ವಿ. ಅನುಷ್ಗೆ ಆ ಟೈಮಲ್ಲಿ ಆಕ್ಸಿಡೆಂಟ್ ಉಂಡ್ ಹಾಗೆ ಇತ್ತಲ್ವ, ಅವನು ಕೂಡ ಅದನ್ನು ರೆಸ್ಟ್ ಮಾಡ್ತಾಯಿದ್ದ, ತುಂಬ ಜಾಸ್ತಿ ಪೇಯ್ನ್ ಇದೆ ಅಂತ ಹೇಳ್ಬಿಟ್ಟು. ನಾನು ಈ ಥರ ತರಕಾರಿಗಳನ್ನ ಎಲ್ಲ ಬಾಕ್ಸ್ಗೆ ಡೈರೆಕ್ಟಾಗಿ ಹಾಕ್ಬಿಡ್ತೀನಿ. ಆ್ಯಂಡ್ ಈ ಸೊಪ್ಪೆಲ್ಲ ಏನಿರುತ್ತೆ ಅದನ್ನೆಲ್ಲ ತೊಳೆದ್ರೆ ಅದು ಹಾಳಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಬೇರ್ನೆಲ್ಲ ಕಟ್ ಮಾಡ್ಕೊಬಿಡ್ತೀನಿ. ಮಣ್ಣಿಂದೆಲ್ಲ ಏನಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿಕೊಂಡು ಬಾಕ್ಸ್ಗಳಿಗೆ ಸಪ್ರೇಟಾಗಿ ಒಂದೊಂದು ಇಟ್ಬಿಡ್ತೀನಿ. ಜಾಸ್ತಿ ಸೊಪ್ಪು ನಿತಿನ್ ತಿನ್ನಲ್ಲ. ನಿತಿನ್ಗೆ ಫಸ್ಟ್ ಆಫ್ ಆಲ್ ವೆಜ್ ಊಟ ಅಂದ್ರೇ ಆಗಲ್ಲ. ನಮ್ಮ ಮನೇಲಿ ಏನಾದ್ರು ವೆಜ್ ಸಾಂಬಾರು ಮಾಡಿದ್ರೆ 1 ವಾರ ಆದರೂ ಖಾಲಿ ಆಗಲ್ಲ. ಸೀರಿಯಸ್ಸಾಗೆ ತಿನ್ನೋದೇ ಇಲ್ಲ, ಬರೀ ನಾನ್ ವೆಜ್ ಬೇಕು ಅವನಿಗೆ. ವರ್ಷದ 365 ದಿನ ನಾನ್ ವೆಜ್ ಮಾಡಿದ್ರು ತಿಂತಾನೆ, ಬಟ್ ವೆಜ್ ಅವನಿಗೆ ಇಷ್ಟನೇ ಆಗಲ್ಲ. ತುಂಬ ರೇರ್. ಈ ದೋಸೆ, ಇಡ್ಲಿ, ಬಾತು ಈ ಥರದ್ದು ಏನಾರು ಮಾಡಿದ್ರೆ 1 ಟೈಮ್ ತಿಂತಾನೆ ಅಷ್ಟೇ, ಇಲ್ಲಾಂದರೆ ಅದನ್ನು ತಿನ್ನಲ್ಲ. ಟೈಮ್ ಆಗಲೇ ಆಲ್ಮೋಸ್ಟ್ ಈಗ 8 ಗಂಟೆ ಆಗಕ್ಕೆ ಬಂದಿತ್ತು. ನಿತಿನ್ ಜಿಮ್ಗೆ ಹೋಗ್ತೀನಿ ಅಂದ್ಬಿಟ್ಟು ಮಲಗಿದ್ದ. ನಾನು ಬಟಾಣಿನೂ ತೊಗೊಬಂದಿದ್ದೆ, ಅದನ್ನೆಲ್ಲ ಬಿಡಿಸ್ಕೊತಾ ಇದ್ದೆ ಕುತ್ಕೊಂಡು. ಫಟಾಫಟ್ ಅಂತ ಹಾಗೆ ಅವನು ಎದೋಳೋ ಅಷ್ಟರಲ್ಲಿ, ಅವನ ಜಿಮ್ಮಿಗೆ ಕಳಿಸ್ಬಿಟ್ಟು ಅವ್ನು ಬರೋ ಅಷ್ಟರಲ್ಲಿ ಡಿನ್ನರ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಮೆಂತ್ಯ ಸೊಪ್ಪದು ಕಿಚಡಿ ಮಾಡ್ಕೊತಿದ್ದೀನಿ. ಸ್ವಲ್ಪ ವೆಜಿಟೇಬಲ್ಸು ಹಾಕ್ಕೊಂಡು ರೋಬೋ ಕುಕ್ಕಲ್ಲೇ ಮಾಡ್ಕೊತಾ ಇದ್ದೀನಿ, ಬೇಗ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಮೈಲ್ಡಾಗೂ ಇರುತ್ತೆ ಆ್ಯಂಡ್ ಕ್ವಿಕ್ಕಾಗೂ ಆಗುತ್ತೆ, ಬೇಗ ಮಾಡ್ಕೊಂಬಿಡ್ಬೋದು. ಈ ರೋಬೋ ಕುಕ್ ನನಗಂತೂ ತುಂಬಾ ಹೆಲ್ಪ್ಫುಲ್ ಅನ್ಬೋದು. ಫಸ್ಟ್ಗೆ ನಾನು ಈ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಿಮಗೆ ಮಾಡೋಕ್ಕೆ ಬರೋರಿಗೆ ಅಥವಾ ಬರದೇ ಇರೋರಿಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ನಾನು ಫಸ್ಟು ಪಾತ್ರನ ಕಾಯಿಸ್ಕೊಂಡಿದ್ದಾದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ದೇಸಿ ಹಸುವಿನ ತುಪ್ಪ ಹಾಕ್ಕೊತಿದ್ದೀನಿ. ಆ್ಯಂಡ್ ಅದಕ್ಕೆ ಸಾಸಿವೆ ಜೀರಿಗೆನ ಸಿಡಿಸ್ಕೊಂಡು ಒಂದು ನಾರ್ಮಲ್ ಸೈಜ್ದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ 1.5 ನಾರ್ಮಲ್ ಸೈಜ್ ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ. ದೊಡ್ಡದು ಒಂದು ಹಾಕ್ಕೊಂಡ್ರೆ ಸಾಕು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗೆ ಬಾಡಿಸ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋವರೆಗೂ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದೆಲ್ಲ ಸಾಫ್ಟ್ ಆಗೋ ಟೈಮಲ್ಲಿ ನಾನು ಸ್ವಲ್ಪ ಇವಾಗ ತರಕಾರಿನ ಕೂಡ ಹಾಕೋತಾ ಇದ್ದೀನಿ. ಏನಿಲ್ಲ, ಬೀನ್ಸು, ಹುಳ್ಳಿಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಗೇನಾದರೂ ಬಟಾಣಿ ಬೇಕಿದ್ರೆ ಬಟಾಣಿನೂ ಹಾಕ್ಕೊಬೋದು. ನೋಡಿ ಇವಾಗ ನಾನು ಹಾಕಿದ್ದೀನಿ ಬಟಾಣಿ ಮತ್ತು ಸಣ್ಣಗೆ ಹಚ್ಕೊಂಡಿರೋ ಮೆಂತ್ಯ ಸೊಪ್ಪು. ಕಡ್ಡಿ ಹಾಕ್ಕೊಬಾರ್ದು, ಬರೀ ಎಲೆ ಸೊಪ್ಪು ಥರ ಇರೋದನ್ನು ಮಾತ್ರ ಕಟ್ ಮಾಡಿಕೊಂಡು ಚೆನ್ನಾಗೆ 1-2 ಸತಿ ನೀರಲ್ಲಿ ವಾಶ್ ಮಾಡ್ಕೊಂಡು ತೇಲಿಸ್ಕೊಂಡು ಎತ್ಕೊಂಡಾದ್ಮೇಲೆ ನಾನು ಇದನ್ನ ಹಿಂಗೆ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು ಸಣ್ಣಗೆ ಆಗ್ಬಿಡುತ್ತೆ, ಅಂದರೆ ಬೆಂದಿದ್ದ ಕೂಡಲೇ ಅದಿಷ್ಟು ಹಾಕಿದ್ದೀವಿ ಅಂತ ಅನ್ಸೋದಿಲ್ಲ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಾನು ಒಂದೇ ಸತಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಧನಿಯಾ ಪುಡಿ ಸೇಮ್ ಕ್ವಾಂಟಿಟಿಯಲ್ಲಿ ಹಾಕ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಬಿರಿಯಾನಿ ಪೌಡರು ಅಥವಾ ಪಲಾವ್ ಪೌಡರು, ಇದು ಗರಂ ಮಸಾಲ. ಇಷ್ಟನ್ನು ಹಾಕಿ ಚೆನ್ನಾಗಿ ಇನ್ನೊಂದು ಬಾಡಿಸ್ಕೊತಾ ಇದ್ದೀನಿ. ಸೊಪ್ಪಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು. ಅದಾದಮೇಲೆ ನಾನು ಸ್ವಲ್ಪ ತಂಪಾಗಿರಲಿ ಅಂತ ಅಂದ್ಬಿಟ್ಟು ಮೆಂತ್ಯ ಸೊಪ್ಪು ಹಾಕಿದ್ನಲ್ಲ, ಅದ್ರ ಜೊತೆಗೆ ಹೆಸರು ಬೇಳೆ ಮತ್ತು ಅಕ್ಕಿನ ಎರಡೂ ಈಕ್ವಲ್ ಪ್ರಮಾಣದಲ್ಲಿ ತೊಗೊಂಡು ತೊಳೆದ್ಬಿಟ್ಟು ಅದನ್ನು ಹಾಕ್ಕೊಂಡು, ಆ್ಯಂಡ್ ಇಲ್ಲಿ ಲಾಸ್ಟಲ್ಲಿ ನೀರೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಿದ್ದೀನಿ. ಇವಾಗ 1 ಲೋಟ ಅಕ್ಕಿಗೆ ನಾವು 2 ಲೋಟ ನೀರು ಹಾಕಿದ್ರೆ ನಾನಿಲ್ಲಿ 3 ಲೋಟ ನೀರು ಹಾಕಿದ್ದೀನಿ. ಆ್ಯಂಡ್ ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ಬಿಟ್ಟು ಈಗ ಇದನ್ನ ಸೆಟ್ ಮಾಡ್ತಾಯಿದ್ದೀನಿ. ತುಂಬ ಆಪ್ಷನ್ಸ್ ಇರುತ್ತೆ ಇದರೊಳಗಡೆ. ಕಿಚಡಿಗೆ, ದಾಲ್ಗೆ, ಪಲಾವ್ಗೆ ಯಾವುದಕ್ಕೆ ಬೇಕಿದ್ರೂ ಮಾಡ್ಕೋಬೋದು. ನಾನಿಲ್ಲಿ ಕಿಚಡಿಗೆ ಇಟ್ಕೊಂಡಿದ್ದೀನಿ.
ಸೊ ಒಂದು 15 ಮಿನಿಟ್ಸಲ್ಲಿ ಇವಾಗ ರೆಡಿಯಾಗಿಬಿಡುತ್ತೆ. ಅಷ್ಟರಲ್ಲಿ ನಿತಿನೂ ಬಂದುಬಿಡ್ತಾರೆ. ಅವ್ರು ಬರೋ ಅಷ್ಟರಲ್ಲಿ ನಾನು ಸ್ವಲ್ಪ ಕಿಚನನ್ನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಪಾತ್ರೆ ಎಲ್ಲ ತೊಳೆದಿರೋದೆಲ್ಲ ಜೋಡಿಸ್ಕೊಂಡು ಶೆಲ್ಫೆಲ್ಲ ಒರೆಸ್ಕೋಬೇಕು. ಇಲ್ಲಿ ಸವಾನಾಯಿಂದ ನಾನು ಇದನ್ನು ತರಿಸ್ಕೊಂಡಿದ್ದೆ, ಒಂದು 3 ಬ್ಯಾಕ್ ಕೇಸ್ ತರಿಸ್ಕೊಂಡಿದ್ದೆ ನಂದು ಹೊಸ ಫೋನ್ಗೆ. ಸ್ವಾತಿ ಅಕ್ಕಂಗೊಂದು ನನಗೆ 2 ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇಲ್ಲಿ ಅನ್ಪ್ಯಾಕ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು, ಒಂದು ತುಂಬ ಕಮ್ಮಿ ಪ್ರೈಸಲ್ಲಿ ಬಂತು. ಹೊರಗಡೆ ನಾನು ಇದೇ ಬ್ಯಾಕ್ ಕೇಸ್ ತೊಗೋತೀನಿ ಅಂದರೆ ಆಲ್ಮೋಸ್ಟ್ 1000ವರೆಗೂ ಬೇಕಾಗುತ್ತೆ. 1000-2000 ಆದ್ರೂ ಕಮ್ಮಿನೇ ಅಂತ ಅನ್ಕೋಬೋದು, ಬಿಕಾಸ್ ಕ್ವಾಲಿಟಿ ವಾಸ್ ಗುಡ್. ಬಟ್ ಇಲ್ಲಿ ನಾನು ಇದನ್ನ ಜಸ್ಟ್ 300-350 ರುಪೀಸ್ಗೇನೋ 3 ಕೂಡ ತರಿಸ್ಕೊಂಡಿದ್ದೆ. ಚೆನ್ನಾಗಿತ್ತು. ಸ್ವಾತಿ ಅಕೌಂಟ್ ತೊಗೊಂಡ್ರೆ ನಾನು 2 ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಕಿಚಡಿ ಆಲ್ಮೋಸ್ಟ್ ರೆಡಿಯಾಗಿದೆ. ಈಗ ಅದನ್ನ ಚೆನ್ನಾಗಿ ತಿರುಗಿಸ್ಕೊಂಬಿಟ್ಟು ಸ್ವಲ್ಪ ಬಿಸಿನೀರು ಹಾಕಿದ್ರೆ ಮುಗೀತು. ಒಂದೊಳ್ಳೆ ಮೂವಿ ನೋಡಿಕೊಂಡು ಅದ್ರ ಜೊತೆಗೆ ಒಂದು ಆಮ್ಲೆಟ್ ಹಾಕ್ಕೊಂಡು 3 ಜನನೂ ಎಂಜಾಯ್ ಮಾಡ್ಕೊತ ಇವತ್ತಿನ ಡೇನ ಎಂಡ್ ಮಾಡಿದ್ವಿ. ಸಖತ್ತಾಗಿತ್ತು ಟೇಸ್ಟು, ತುಂಬ ಮೈಲ್ಡಾಗೆ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಡೇ ಸರ್ಪ್ರೈಸಿಂಗ್ಲಿ ಅಪ್ಪ ಬರ್ತಾಯಿದ್ರು ಬಾಗ್ನ ಕೊಡೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಅವ್ರಿಗೋಸ್ಕರ ನಾನು ಡ್ಯೂಟಿಗೆ ಹೋಗಿದ್ದೆ. ಫೋನ್ ಮಾಡಿದ್ರು ಎಲ್ಲಿದೆಯಾ ಅಂತ. ಇಲ್ಲೇ ಕೆಲಸದಲ್ಲಿದ್ದೀನಿ ಅಂದೆ. ನಾನು ಬೆಂಗಳೂರಿಗೆ ಬರ್ತಾಯಿದ್ದೀನಿ ಅಂತ ಅಂದರು. ನಾನೇನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಸಡನ್ನಾಗಿ ಬಂದು ತಂದೂರು ಚಿಕನ್ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಇಲ್ಲಿ ಎವರೆಸ್ಟ್ ಅವ್ರದ್ದು ತಂದೂರು ಚಿಕನ್ ಮಸಾಲ, ಕರ್ಡ್, ಧನಿಯಾ ಪೌಡರ್, ಹಾಗೆ ಖಾರದ ಪುಡಿ, ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಈ ಥರ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಕ್ವಿಕ್ಕಾಗಿ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಈ ಕಡೆ ಚಿಕನ್ನ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇಷ್ಟು ಚಿಕನ್ಗೆ ಅಷ್ಟು ಸಾಕಾಗಲ್ಲ, ನಾನು ಇದರಲ್ಲಿ ಬರೀ ಅರ್ಧ ಮಾತ್ರ ಹಾಕ್ಕೊಂಡು ಮಾಡ್ತಾ ಇರೋ ಅಂಥದ್ದು. ಸೊ ಅದಾದಮೇಲೆ ನಿಮಗೆ ನೋಡ್ಕೊಳ್ಳಿ ಎಷ್ಟು ಬೇಕಂತ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಚಿಕನ್ನ ಮ್ಯಾರಿನೇಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಹಾಗಾಗಿ ಕೈಯಲ್ಲೇ ಕಲಿಸ್ಕೊಳ್ಳಿ. ಕೆಲವೊಬ್ರು ಸ್ಪೂನಲ್ಲೆಲ್ಲ ಯೂಸ್ ಮಾಡ್ತೀರಾ, ಕ್ಲೀನಾಗೆ ಮಿಕ್ಸ್ ಆಗಿರಲ್ಲ. ಚೆನ್ನಾಗಿ ಫಸ್ಟ್ ನಾವು ಕೈ ತೊಳ್ಕೊಂಡು ಆಮೇಲೆ ಮಸಾಲೆ ಎಲ್ಲ ಹಾಕ್ಕೊಂಡು ಇಲ್ಲಿ ಕ್ಲೀನಾಗಿ ಹಾಕ್ಕೋಬೋದು. ಅಕ್ಷಯಕಲ್ಪ ಅದು ನಮ್ಮದೇ ಬ್ರ್ಯಾಂಡ್, ಅಂದರೆ ಲೈಕ್ ನಾನು ಕೆಲಸ ಮಾಡೋ ಕಂಪ್ನಿದೆ. ನಾನು ಅಂಗಡಿಯಿಂದ ತರಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ, ಗಟ್ಟಿಯಾಗಿ ಕರ್ಡು ಸಕ್ಕತ್ತಾಗಿರುತ್ತೆ. ತುಂಬ ಹುಳಿ ಥರ ಏನೂ ಇರಲ್ಲ. ಆ ಕಡೆ ಅನುಷಿಗೆ ಪಬ್ಜಿ ಆಡ್ಕೊಂಡು ಕೂತಿದ್ದೆ. ನಮ್ಮ ಮನೇಲಿ ಅವ್ನಿಗೊಂಥರ ಪಬ್ಜಿ ಹುಚ್ಚು. ನಾನಿಲ್ಲಿ ನೋಡಿ ಈ ಥರ ಕಲಿಸ್ಬಿಟ್ಟು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಮೇಲ್ಗಡೆ ಇಟ್ಟರೆ ಸ್ವಲ್ಪ ಬೇಗ ಮ್ಯಾರಿನೇಟ್ ಹಿಡಿಯುತ್ತೆ ಕೋಲ್ಡ್ ಇದ್ರ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಕಡೆ ಅಪ್ಪಂಗೆ ಅಂತ ರೈಸ್ ಇಟ್ಟಿದ್ದೆ. ನಾನು ಬೆಳಗ್ಗೆಯಿಂದೇನು ಬ್ಲಾಗ್ ಮಾಡಿರಲಿಲ್ಲ, ಮಾಡೋ ಐಡಿಯಾನೂ ಇರಲಿಲ್ಲ. ಸಡನ್ನಾಗಿ ಅಪ್ಪ ಬರ್ತಿದ್ರಲ್ಲ ಅಂದ್ಬಿಟ್ಟು ಆ ಮೂಮೆಂಟ್ನ ಕ್ಯಾಪ್ಚರ್ ಮಾಡೋಕ್ಕೆ ಮಾಡಿದೆ. ಆ್ಯಂಡ್ ಇಲ್ಲಿ ಬಾಯ್ಲ್ಡ್ ಎಗ್ಸ್ ಮತ್ತು ಬೆಳಗ್ಗೆನೇ ಮೂಲಂಗಿ ಸಾಂಬಾರು ಮಾಡಿಟ್ಬಿಟ್ಟಿದ್ದೆ ನಾನು. ಅಷ್ಟೊಂದು ಸಾಂಬಾರು ಇವಾಗ ವೇಸ್ಟ್ ಆಗಿಬಿಡುತ್ತೆ, ಬೇರೆ ಏನು ಮಾಡೋದು ಅಂದ್ಬಿಟ್ಟು ಅದಕ್ಕೆ ತಂದೂರನ್ನೇ ಮಾಡ್ತಾಯಿದ್ದೆ. ಮುಂಚೆನೇ ಗೊತ್ತಿದ್ದಿದ್ರೆ ಚಿಕನ್ನೇ ತರಿಸ್ಬಿಡ್ಬೋದಿತ್ತು. ಆ್ಯಂಡ್ ಈಗ ನಾನು OTGಗೆ ಇಡೋದಾ ಅಥವಾ ಏರ್ ಫ್ರೈಯರ್ಗೆ ಹಾಕೋದಾ ಅಂತ ಯೋಚನೆ ಮಾಡಿಕೊಂಡು ಫೈನಲಿ ಏರ್ ಫ್ರೈಯರ್ಗೆ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಿಚನ್ ಎಲ್ಲ ಕ್ಲೀನಾಗೆ ನಿನ್ನೆ ತಾನೇ ಎಲ್ಲ ಒರೆಸ್ಕೊಂಡಿದ್ದೆ. ಆದರೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಮತ್ತೆ ಮಾಡ್ತಾನೇ ಇರ್ತೀನಿ ಏನಾದರೂ ಒಂದು ತರಲೆ ಕೆಲಸ ಕಿಚನಲ್ಲಿ. ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರಬೇಕಂತ. ಒಂದು 10 ನಿಮಿಷಕ್ಕೆ ರೈಸ್ ಆಗಿಬಿಟ್ರೆ ನಂತರ ನಾನು ಆರಾಮಾಗೆ ಏರ್ ಫ್ರೈಯರ್ಗೆ ಹಾಕ್ಕೊಂಡು ಮಾಡ್ಕೊಬಿಡೋಣ ಅಂದ್ಬಿಟ್ಟು ಫಸ್ಟು ಏರ್ ಫ್ರೈಯರ್ನ ಬಿಸಿ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಸ್ವಲ್ಪ ಬಟರ್ ಹಾಕ್ತೆ. ಅದು ಮೆಲ್ಟ್ ಆಗುವಾಗ ಈ ಥರ ಪೀಸಸ್ನ ಜೋಡಿಸ್ಬಿಡ್ತೀನಿ ಅದರೊಳಗಡೆ. ಬೇಗ ಆಗುತ್ತೆ, ಕ್ವಿಕ್ಕಾಗಿ ಆ್ಯಂಡ್ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಜಾಸ್ತಿ ಆಯಿಲ್ ಫ್ರೈಡ್ ತಿನ್ನಂಗಿರಲ್ಲ. ಆ್ಯಂಡ್ ಇದು ತುಂಬಾ ಫ್ಲೇವರ್ಫುಲ್ಲಾಗಿರುತ್ತೆ. ನನಗಂತೂ ಇಷ್ಟ ಆಗುತ್ತೆ. ಆ್ಯಂಡ್ ಏನಂದರೆ ಬೇಯೋದನ್ನ ನೀವು ಪ್ರಾಪರಾಗಿ ನೋಡ್ಕೊಬೇಕಾಗತ್ತೆ. ಮೇಲ್ಗಡೆನೂ ಸ್ವಲ್ಪ ಬಟರ್ ಹಾಕ್ತಿದ್ದೀನಿ, ಸೊ ದಟ್ ಡ್ರೈ ಫೀಲ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಬಟರ್ ಹಾಕ್ತಿರ್ತೀವಲ್ಲ, ಸೊ ಹಾಗಾಗಿ ಡ್ರೈ ಫೀಲ್ ಆಗೋಲ್ಲ. ಈ ಥರ ಸೆಟ್ ಮಾಡ್ಕೊಬೋದು. 200 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಎಷ್ಟು ಮಿನಿಟ್ಸಿಗೆ ಬೇಕು ಅಷ್ಟು ಮಿನಿಟ್ಸು. ನಾನು ಮೇ ಬಿ 15 ಮಿನಿಟ್ಸ್ಗೇನೋ ಇಟ್ಕೊಂಡೆ. 15 ಮಿನಿಟ್ಸ್ಗೆ ಇಟ್ಕೊಂಡಿದ್ದ ತಕ್ಷಣ ರಪ್ಪ ಅಂತ ಆಗೋಗ್ಬಿಡುತ್ತೆ. 15 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಒಂದು 3 ರೌಂಡ್ ಹಾಕಬೇಕಾಗಿತ್ತು. ನಾನು ಅನುಷ್ಗೆ ಕೆಲಸ ಕೊಟ್ಟಿದ್ದೀನಿ. ಅವ್ನು ರೂಮ್ ಕ್ಲೀನ್ ಮಾಡ್ಕೊಂಡಿಲ್ಲ, ಬೆಡ್ ಸ್ಪ್ರೆಡ್ ಹಾಕ್ಕೊಂಡಿಲ್ಲ. ನೋಡ್ರಿ ಎಲ್ಲ ಹೆಂಗೋ ಬಿಟ್ಕೊಂಡವನೆ. ಬಟ್ಟೆ ಕಾಲು ಹೊಂಟೋದ್ರೆ ಕೈಗೇನಾಗಿರೋದು ನಿಂಗೆ? ಆಗಲ್ಲ ನಿನಗೆ. ಇಲ್ಲಿ ಬಟ್ಟೆ ಒಣಾಕಕ್ಕೆ ಹೇಳಿದ್ವಿ ಗೈಸ್ ನಮ್ಮ ಬಾಲ್ಕನಿಲಿ. ಇಲ್ಲಿ ಟಾರ್ಚ್ ಎಲ್ಲ ಒಂದು ಕಡೆಯಿಂದ ಹಾಕಬೇಕು. ನಾವೆಲ್ಲ ಮಿಕ್ಸ್. ಏನ್ ಗೊತ್ತಾ ಗೈಸ್, ನಾನು ಇಲ್ಲಿ ಬಟ್ಟೆ ಒಣಾಕ್ತೀನಿ. ಯಾವಾಗಂದ್ರೆ ನನಗೆ ನೆನಪಾಗದೆ ಮಳೆ ಬರೋ ಟೈಮಲ್ಲಿ ಎಲ್ಲ ಬಟ್ಟೆ ಎತ್ಕೋತಾರೆ. ಬಟ್ ನಾನು ಮಳೆ ಬರೋ ಟೈಮಲ್ಲಿ ಬಟ್ಟೆ ಒಣಗಾಕ್ತೀನಿ. ಆ ಬಿಲ್ಡಿಂಗ್ಸ್ ಅಲ್ಲಿ ಇರೋರೆಲ್ಲ ಬಟ್ಟೆ ಎತ್ಕೊಳಕಂತ ಬರ್ತಾರೆ. ಆ ಟೈಮಲ್ಲಿ ನಾನು ಬಟ್ಟೆ ಒಣಗಾಕ್ತಿರೋದು ನೋಡ್ಬಿಟ್ಟು ನಗ್ತಾ ಇರ್ತಾರೆ. ಮೊನ್ನೆ ಹಂಗೆ ಆಯ್ತು ಒಂದು ಇನ್ಸಿಡೆಂಟ್. ನಗ್ತಾ ಇದ್ರು ಒಂದು ಬಟ್ಟೆ ಉಳೇನು ಎಲ್ಲ ಎತ್ಕೊಳ್ಳೋ ಟೈಮಲ್ಲಿ ಒಣಾಕ್ತವಳಲ್ಲ.
ಕ್ಲಿಪ್ಸ್ ತರಬೇಕಿತ್ತು. ಐತಲ್ಲ ಮನೆಯಲ್ಲಿ ಏನು ಕ್ಲಿಪ್ ಎಷ್ಟು ಯೂಸ್ ಮಾಡಿದ್ದೀವಿ. ಖುಷಿ ಫುಲ್ಲು. ಸ್ಕ್ಯಾನರ್ ಕಳ್ಸೆ. ಬನ್ನಿ ಮಹಾಪ್ರಭು ಬನ್ನಿ. ಲೈಟ್ ಹಾಕು. ಅಯ್ಯೋ ಇವ್ರು ಯಾಕೆ ಇಷ್ಟೊತ್ತಕ್ಕ ಬರ್ತಾವ್ರೆ. ಲೈಟ್ ಹಾಕು. ಕರಡಿ ಕತ್ಲಲ್ಲಿ ಕಾಣೋದು. ನೀನೇನು ಬಂದು ಬೆಳ್ಳಕ್ಕೆ ಪಳ್ಳ ಅಂತಿದ್ರ. ಬೇಗ ಬಾಪ. ಎಲ್ಲ ಹೆಣ್ಮಕ್ಳ ಜೀವನದಲ್ಲೂ ಅವರಪ್ಪ ತುಂಬಾ ಸ್ಪೆಷಲ್ ಹೀರೋ ಕೂಡ. ನನಗೂ ಹಾಗೆ ಅಪ್ಪ ಅಂದರೆ ಪ್ರಾಣ ನನಗೆ. ಅವ್ರು ಬರ್ತಾ ಇರೋ ಎಕ್ಸೈಟ್ಮೆಂಟ್ ತಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಚಿಕ್ಕವಳಿರುವಾಗ ಅವ್ರು ಬರ್ತಾ ಏನಾದರೂ ತಿನ್ನಾಕ್ತಾ ಇರ್ತಾರೆ ಅಥವಾ ನಾವೇನೋ ಹೇಳಿ ಕಳಿಸಿರ್ತೀವಿ ಟಾಯ್ಸ್ ಬೇಕು ಏನು ಬೇಕಂತ, ಅದನ್ನು ತರ್ತಾರೇನೋ ಎಕ್ಸೈಟ್ಮೆಂಟಲ್ಲಿ ಎಷ್ಟು ಕಾಯ್ತಾನೆ ಅಂತಿರ್ತಿದ್ನೋ. ಇವಾಗಲೂ ಸೇಮ್ ಎಕ್ಸೈಟ್ಮೆಂಟ್ ಅಪ್ಪ ಊರಿಂದ ಬರ್ತಾ ಇದ್ದಾರೆ ಅಂತ. ಬಂದಿದ್ದ ತಕ್ಷಣ ನನಗೆ ಫುಲ್ ಕಣ್ತುಂಬ ನೀರು ತುಂಬ್ಕೊಂಡ್ಬಿಟ್ಟಿದ್ದೆ ಆ್ಯಂಡ್ ಅಪ್ಪನ ವಾರ್ಮ್ಲಿ ವೆಲ್ಕಮ್ ಮಾಡಿದೆ. ತುಂಬ ಖುಷಿ ಆಯಿತು. ಬಟ್ ಅವ್ರು ತುಂಬ ಟಯರ್ಡಾಗಿ ಬಂದಿದ್ದರು. ನನ್ನ ಅಪ್ಪಂಗೆ ನಾನೇ ಪ್ರಪಂಚ, ನನಗೆ ನನ್ನ ಅಪ್ಪನೇ ಪ್ರಪಂಚ. ಛಾಯಾ ಅನುಷ್ ಇಬ್ಬರು ಇದ್ರೂ ಚಿಕ್ಕವರಾಗಿ ನಮ್ಮ ಅಪ್ಪಂಗೆ ನನ್ನ ಮದುವೆ ಮಾಡಿಕೊಟ್ಟಾದ್ಮೇಲೆ ನನ್ನ ಮೇಲಿರೋ ಲವ್ ಆ್ಯಂಡ್ ಅಫೆಕ್ಷನ್ ನೆಕ್ಸ್ಟ್ ಲೆವೆಲಲ್ಲಿದೆ. ನಾನು ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗಲ್ಲ. ಅಪ್ಪ ಒಂದು ದಿನ ಊಟ ಮಾಡೋದು ಬಿಟ್ರು ನನಗೆ ಫೋನ್ ಮಾಡಿ ನಾನು ಹೇಗಿದ್ದೀನಿ ಏನು ಮಾಡ್ತಿದ್ದೀನಿ ಅಂತ ಮಾತಾಡ್ಸೋದು ಬಿಡಲ್ಲ. ಕಣ್ಣಿನ ರೆಪ್ಪೆ ಥರ ನೋಡ್ಕೊಂಡಿದ್ದಾರೆ ನನ್ನ ಅಪ್ಪ ನಾನು ಅವಾಗಿಂದನೂ. ಈಗಲೂ ಅಷ್ಟೇನೆ. ಅವ್ರ ಜೀವನದಲ್ಲಿ ಎಷ್ಟೇ ಕಷ್ಟ ಸುಖ ಬಂದ್ರೂ ನಮ್ಗೆ ಯಾವುದಕ್ಕೂ ಎಲ್ಲೂ ತೊಂದರೆ ಮಾಡಿರಲಿಲ್ಲ ಅಥವಾ ಯಾವುದಕ್ಕೂ ನಮ್ಗೆ ಅಡ್ಡಿ ಮಾಡಿರಲಿಲ್ಲ. ಸೊ ಹಾಗಾಗಿ ನನ್ನ ಅಪ್ಪ ನನ್ನ ಸ್ಪೆಷಲ್ ಹೀರೋ. ಎಲ್ಲರ ಅಪ್ಪಂದಿರು ಹೀಗೆ ಅಲ್ವಾ. ಅವನೇ ದೂರ ಹೋಯ್ತು. ನಂಗೂ ಸಾಮಾನ್ಯ. ಹಾಯ್, ಹೆಂಗಿದೆ ಊಟ? ಹೆಂಗಿದೆ ಅಡುಗೆ? ಇವಾಗ ಹೇಳಿ, ಹೆಂಗಿದೆ ಅಡುಗೆ? ಅಪ್ಪ ಹೆಂಗೈತಪ್ಪ? ಹ್ಞೂ ಅಷ್ಟೇನಾ? ಹ್ಞೂ ಅಷ್ಟೇ ಅಂತೆ. ಚಿಕನ್ ಫೈನಲ್ ಒಂದು ಡ್ರಾಪ್ ಎಣ್ಣೆ ಹಾಕ್ತಿರ್ಲಿಲ್ಲ, ಬಟರ್ ಹಾಕ್ತಿದ್ದೆ ಅಷ್ಟೇ. ಇದು 2ನೇ ರೌಂಡ್ ಅಷ್ಟೇ. ಬಟರ್ಲಿ 2ನೇ ರೌಂಡ್ಗೆ ಚೆನ್ನಾಗಾಗಿದೆ. ಸೇವಿಂಗ್ಸ್ ಮಾಡ್ತಾ ಇದ್ದಾರೆ ರಂಜು. ಸೇವಿಂಗ್ಸ್ ಅಲ್ಲ, ಅಲ್ಲಿ ನೋಡಿ ಪೀಸ್ ಎಷ್ಟು ಮೃದುವಾಗಿ ಬೆಂದಿದೆ ಅಂತ. ಅವಳು ತಿನ್ನಿಸ್ತೀನಿ. ಅದು ಹಂಗೆ ಕಾಣಿಸಲ್ಲ. ನನ್ನ ಅದು ಬೆಂದೈತಾ? ಚೆನ್ನಾಯ್ತಾ? ಗ್ರೇಟ್. ಅಪ್ಪ ಬಂದಿದ್ದ ಖುಷಿ ಜಾಸ್ತಿ ಹೊತ್ತಿರಲಿಲ್ಲ. ಅಪ್ಪ ಬೆಳಗ್ಗೆನೇ ಹೋಗಬೇಕು, ತುಂಬ ಕೆಲಸ ಇದೆ ಊರಲ್ಲಿ, ತೋಟದ್ದು ಜಮೀನ್ದೆಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರನ್ನ ಕಳಿಸ್ಕೊಡ್ಬೇಕಾಯ್ತು. ಅದಕ್ಕೆ ಬೆಳಗ್ಗೆನೇ ಎದ್ದಿದ ತಕ್ಷಣ ಅವ್ರಿಗೋಸ್ಕರ ಸ್ಪೆಷಲಾಗಿ ಮಶ್ರೂಮ್ ಮತ್ತು ಮಟರ್ ಹಾಕ್ಬಿಟ್ಟು ಒಂದು ಸ್ಪಿನಾಚ್ದು ಗ್ರೇವಿನ ಮಾಡಿದ್ದೆ ಆ್ಯಂಡ್ ಅದ್ರ ಜೊತೆಗೆ ದೋಸೆನ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಛಾಯಾ ಮತ್ತು ಅಪ್ಪ ಎಲ್ಲ ಕುತ್ಕೊಂಡು ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡ್ತಿದ್ರು. ಅದಾದಮೇಲೆ ನಾನೇ ಹೋಗ್ಬಿಟ್ಟು ಅವ್ರನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ಬಂದೆ. ತುಂಬ ಬೇಜಾರಾಯಿತು. ನಾನು ಯಾವಾಗ ಬಂದರೂ ಹೇಳ್ತಾ ಇರ್ತೀನಿ ಅಟ್ಲೀಸ್ಟ್ 2 ದಿನ ಆದರೂ ಇದ್ದೋಗಿ ಅಂತ. ಅವರು ಮ್ಯಾಕ್ಸಿಮಮ್ 12 hours ಮೇಲೆ ಇರೋದೇ ಇಲ್ಲ. ನನಗಂತೂ ಅದೇ ಬೇಜಾರು. ಅಪ್ಪನ ಕಳಿಸ್ಕೊಟ್ಟು ಬಂದಾದಮೇಲೆ ಅವತ್ತು ಶುಕ್ರವಾರ ಆಗಿದ್ದರಿಂದ ಅದು ಅಲ್ಲದೆ ಅಪ್ಪಾಜಿ ಬಾಗ್ನ ಬೇರೆ ತಂದ್ಕೊಟ್ಟಿದ್ರು. ಸೊ ಹಾಗಾಗಿ ನಾನಿಲ್ಲಿ ಹೊಸ್ಲು ಪೂಜೆ ಮಾಡಿ ಮನೆ ಪೂಜೆ ಎಲ್ಲ ಮಾಡಿ ಬಾಗ್ನ ಪೂಜೆನೂ ಮಾಡೋಕ್ಕೆ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದೆ. ನಿತಿನ್ಗೆ ಅವತ್ತು ಸೆಕೆಂಡ್ ಹಾಫ್ ಕೆಲಸ ಇತ್ತು. ಸೊ ಹಾಗಾಗಿ ಅವ್ರು ಇವಾಗ ವೀಡಿಯೋ ಮಾಡಿಕೊಡ್ತಾ ಇದ್ದಾರೆ. ಅಪ್ಪ ತಂದಿರೋ ಬಾಗ್ನ ನೋಡಿ ಸಖತ್ ಖುಷಿ ಆಯಿತು. ಇಷ್ಟು ಚೆನ್ನಾಗಿ ಮಾಡಿದ್ದೆ ಪೂಜೆ. ಹೇಗೆ ಮಾಡಿದ್ದೀನಿ ಅಂತ ಹೇಳಿ. ದೇವ್ರ ಮನೆ ಚಿಕ್ಕದು ಆ್ಯಂಡ್ ಅಲ್ಲಿ ಟೈಲ್ಸಲ್ಲೇ ಇರೋದ್ರಿಂದ ಸುಮ್ಮನೆ ನನಗೆ ಬಾಡಿಗೆ ಮನೆ ಅಂದ್ರೂ ಮೊಳೆ ಎಲ್ಲ ಹೊಡೆದ್ಬಿಟ್ಟು ಗೋಡೆನ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನೇನು ಮಾಡಿಲ್ಲ. ನಾನು ಅಪ್ಪಂಗೆ ಅಂದಿದ್ದೆ ಬಟ್ಟೆ ಏನೋ ತರಬೇಡ ಅಪ್ಪ ನನಗೆ, ಮಿಕ್ಕಿ ತೊಗೋಬಾ ಅಂತ. ಬಾಗ್ನ ಅಂದಿದ ತಕ್ಷಣ ಬಟ್ಟೆ ಇರಬೇಕು, ದುಡ್ಡಿಡಬೇಕು ಅಥವಾ ಏನಾದ್ರು ಗಿಫ್ಟ್ ಕೊಡಬೇಕು ಅಂತ ಅಲ್ಲ. ತವ್ರ ಮನೆ ಬಾಗ್ನದಲ್ಲಿ ಅರ್ಶಿನ ಕುಂಕುಮ ಹೂವು
ಎಲೆ ಅಡಿಕೆ ಬಳೆ ಇಷ್ಟಿದ್ರೆ ಸಾಕು, ಅದೇ ನಮಗೆ ಸೌಭಾಗ್ಯ. ಸಾಂಬಾರು ಮಾಡ್ಕೊಬಿಡೋಣ ಅಂದ್ಬಿಟ್ಟು ಇಲ್ಲಿ ರೀಲ್ಸ್ ಇಟ್ಕೊಂಡಿದ್ದೀನಿ, ಹಾರಕ್ಕಂತ ಬಿಟ್ಟಿದ್ದೀನಿ. ಇಲ್ಲಿ ತುಂಬ ಹಸುವಾಗ್ತಿತ್ತು, ಸ್ಯಾಂಡ್ವಿಚ್ ಮಾಡಿಕೊಡೋಣ ಅಂದೆ, ಆಗಲೇ ಇಲ್ಲ. ನಮ್ಮ ಮನೆ ಆಚೆ ಹೆಂಗೆ ಮಾಡೋರೆ ಗೊತ್ತಾ, ಬೆಳಗ್ಗೆಯಿಂದ ಸಾಕಾಗೋಗಿದೆ. ಫುಲ್ಲು ಇಲ್ಲಿ ಪೇಂಟ್ ಹೊಡಿಯೋಕ್ಕೆ ಅಂತ ಬಂದು ಫುಲ್ಲು ಧೂಳು ಎಲ್ಲ ಗುಡಿಸಿದ್ದು ಮತ್ತೆ ಎಲ್ಲ ಫುಲ್ ಗಲೀಜು ಮಾಡಿದ್ದಾರೆ. ತುಳಸಿ ಹೋಗ್ತಾ ಇದೆ ಗೈಸ್ ನಮ್ಮ ಮನೇಲಿ, ನನಗೆ ಅದೇ ಬೇಜಾರು. ಇದಾರ 2ನೇ ಸತಿ ತಂದಾಕಿದ್ದೀನಿ ಇಲ್ಲಿ, ಇದು ಹೋಗ್ತಾ ಇದೆ. ಹೆಂಗೆ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇವತ್ತೊಂದು ಬಿಸಿಲಿಗೆ ಇಟ್ಟಿದ್ದೀನಿ ಇಲ್ಲಿ, ನೋಡಬೇಕು. ನೀರೆಲ್ಲ ಹಾಕಿರ್ತೀನಿ. ನಿತಿನ್ ತುಂಬಾ ನೀರು ಹಾಕ್ಬೇಡ ಒಣಗೋಗ್ಬಿಡುತ್ತೆ ಅಂತ ಅಂದ, ಅದಕ್ಕೆ ಹಾಕಿಲ್ಲ. ಆ್ಯಂಡ್ ಇದನ್ನು ಅಷ್ಟೇ ಅಲ್ಲಿ ಕಟ್ಟಿದ್ದೀನಿ, ಅಲ್ಲಿವರೆಗೂ ಎಳಿಬೇಕು. ಇವ್ರ ಪೇಂಟಿಂಗ್ ಕೆಲಸ ಎಲ್ಲ ಮುಗಿದ್ಮೇಲೆ ಎಳಿಯೋಣ ಅಂತ ಬಿಟ್ಟಿದ್ದೀನಿ. ಬಟ್ ಕಂಪ್ಯಾರಿಟಿವ್ಲಿ ದಿಸ್ ಬಿಸಿಲು ಇಸ್ ಬೆಟರ್ ದ್ಯಾನ್ ದಿಸ್ ಮೆನಿ ಡೇಸ್ ಬಿಸಿಲು. 2 ಸಸಿ ಹಾಕಿದ್ದೀನಿ. ಏನು ಮಾಡ್ಬೋದು ಅಂತ ನಂಗೆ ಸಜೆಸ್ಟ್ ಮಾಡಿ. ಇದ್ರದ್ದು ಬೀಜ ಬರುತ್ತಲ್ಲ ಅದನ್ನು ತಂದುಬಿಟ್ಟು ಹಾಕ್ತೆ, ಅದು ಏನೂ ವರ್ಕ್ ಆಗ್ತಾಯಿಲ್ಲ. ಬೆಸ್ಟ್ ಪಾರ್ಟ್ ಏನಂದ್ರೆ ಎದ್ದಿದ ತಕ್ಷಣ ಈ ಕಡೆ ಬಂದರೆ ನಮಗೆ ಅರಳಿ ಮರ, ತೆಂಗಿನ ಮರ, ದೇವಸ್ಥಾನ ಎಲ್ಲ ಕಾಣಿಸುತ್ತೆ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗೌರಿ ಹಬ್ಬದ ವ್ಲಾಗು. ಮೇ ಬಿ ನಾನು ಬೇರೆ ಕ್ಲಿಪ್ಪಿಂಗ್ಸ್ನು ಆ್ಯಡ್ ಮಾಡಿರ್ಬೋದೇನೋ. ಸೊ ಇವಾಗ ಇಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಬಿಕಾಸ್ ಇವತ್ತು ಹಬ್ಬ ಇದ್ದಿದ್ದರಿಂದ ನಾನು ಸ್ವಲ್ಪ ಪ್ರಿಪ್ರೇಷನ್ಸಲ್ಲಿ ಬ್ಯುಸಿ ಇದೆ. ಈಗ ಗಂಟೆ ಒಂದು ಆಲ್ರೆಡಿ 10 ಆಯಿತು. ಈಗ ಜಸ್ಟ್ ಪೂಜೆ ಮುಗೀತು, ಅದಕ್ಕೆ ನಿಮ್ಗೊಂದು ಕ್ಲಿಪ್ಪಿಂಗ್ ತೋರಿಸೋಣ ಅಂತ ಹೇಳ್ಬಿಟ್ಟು. ಇವತ್ತು ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ ಪಲಾವ್ನ ಮಾಡಿದ್ದೀನಿ. ಬಿಸಿ ಇದೆ ಅನ್ನೋ. ನಿತಿನ್ ಆಫೀಸ್ಗೆ ಹೋದ್ರು. ಕಿಚನ್ ಫುಲ್ ಕ್ಲೀನ್ ಮಾಡಿದ್ದೀನಿ. ಸ್ವಲ್ಪ ಪಾತ್ರೆ ಇದೆ, ನೈಟೆಲ್ಲ ತೊಳೆದೇ ಮಲಗಿದೆ. ಆ್ಯಂಡ್ ನನ್ನ ಡ್ರೆಸ್ ಈ ಥರ ಇದೆ. ನಾನು ವಿಶಾಲ್ ಮಾರ್ಟಲ್ಲಿ ಈ ಟಾಪ್ ಆ್ಯಂಡ್ ಈ ಪ್ಯಾಂಟ್ನ ತೊಗೊಂಡಿದ್ದೆ. ಸಿಂಪಲಾಗಿ ಯಾವಾಗಲೂ ಊರಿಗೆ ಹೋಗುವಾಗ ತೊಗೊಂಡಿದ್ದು, ಬಟ್ ಈಗ ಹಾಕ್ಕೊಂಡೆ. ಹಬ್ಬಕ್ಕೋಸ್ಕರ ಅಂತ ಏನೂ ತೊಗೊಂಡಿಲ್ಲ. ಆ್ಯಂಡ್ ಪೂಜೆ ವಿಚಾರಕ್ಕೆ ಬಂದರೆ ಹೊಸ್ಲಿಗೆ ಇವತ್ತು ಸ್ವಲ್ಪ ಎಲ್ಲ ಬೇರೆ ಥರ ಏನೋ ಮಾಡೋಣ ಅಂತ ಟ್ರೈ ಮಾಡಿ ಈ ಥರ ಪೂಜೆ ಮಾಡಿದ್ದೀನಿ. ನಮ್ಮ ತುಳಸಿ ಕಟ್ಟೆ ಈ ಥರ ಪೂಜೆ ಮಾಡಿದ್ದೀನಿ. ಆ್ಯಂಡ್ ಕಮಿಂಗ್ ಟು ಮನೆಯೊಳಗೆ ಈ ಥರ ಪೂಜೆ ಮಾಡಿದ್ದೀನಿ. ನೆನ್ನೆ ನಾನು ಸ್ವಾತಿ ಅಕ್ಕ ಹೋಗಿದ್ವಿ ಹಣ್ಣು ಹೂವು ಎಲ್ಲ ತೊಗೊಂಡು ಬರಲಿಕ್ಕೆ. ಅಲ್ಲ ಸ್ವಲ್ಪ ಹೂವು ತೊಗೊಬಂದೆ, ಬಿಡಿ ಹೂವನೇ. ಗರ್ಕೆನೂ ಅಷ್ಟೇ ಚೆನ್ನಾಗಿದೆ. ಬೆಳಗ್ಗೆನೇ ಪ್ರಸಾದ ಕೂಡ ಆಯಿತು ದೇವ್ರದ್ದು. ಹೂವು ಅಂದರೆ ಹೂವು ಪ್ರಸಾದ ಆಗಿತ್ತು ಪೂಜೆ ಮಾಡೋ ಟೈಮಲ್ಲೇ. ಖುಷಿ ಆಯಿತು, ಚೆನ್ನಾಗಾಗಿದೆ. ಅಪ್ಪಾಜಿ ಕೊಟ್ಟಿದ್ದು ಬಾಗಿನದ ಐಟಮ್ ಇಲ್ಲೇ ಇಟ್ಟಿದ್ದೀನಿ. ಫ್ರೂಟ್ಸ್ ಎಲ್ಲ ಅವ್ರ ತಂದೆಗೆ ಲಾಸ್ಟ್ ವೀಕೆ ಪೂಜೆ ಮಾಡುತ್ತೆ ಇಟ್ಬಿಟ್ಟೆ. ಆ್ಯಂಡ್ ನಾನು ದೀಪಕ್ಕೆ ಇದನ್ನು ಹಾಕ್ತಾಯಿದ್ದೀನಿ, ಜವಾದ್ ಪೌಡರ್ನ. ಗಮ್ ಅಂತ ಟೆಂಪಲ್ ವೈಬ್ ಸ್ಮೆಲ್ ಬರುತ್ತೆ ಅಂತ ಹೇಳಿಬಿಟ್ಟು. ಸ್ವಲ್ಪ ಬರ್ತಿದೆ, ಅಷ್ಟೊಂದೇನು ಬರ್ತಿಲ್ಲ, ಸ್ವಲ್ಪ ಬರ್ತಿದೆ. ಬಟ್ ಯಾವ ಥರ ಯೂಸ್ ಮಾಡೋದಂತ ನಂಗೆ ಗೊತ್ತಿಲ್ಲ. ನಾನು ಯೂಶ್ವಲಿ ಈ ದೀಪದ ಎಣ್ಣೆ ಏನು ಬಿಡ್ತೀನಲ್ವಾ, ಅದಕ್ಕೆ ಎಣ್ಣೆ ಹಚ್ಚೋ ಟೈಮಲ್ಲಿ ಜವಾದ್ ಪೌಡರ್ನ ಅದಕ್ಕೆ ಎಣ್ಣೆಗೆ ಹಾಕ್ಬಿಟ್ಟು ಆಮೇಲೆ ದೀಪ ಹಚ್ಚೋಂಥದ್ದು. ಬಟ್ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಹಚ್ಚೋದಂತ ನಿಮ್ಗೇನಾದರೂ ಐಡಿಯಾ ಇದ್ದರೆ ನಂಗೆ ಹೇಳಿ, ಓಕೆನಾ? ಸೊ ಈಗ ಸ್ವಾತಿ ಅಕ್ಕಂಗೆ ಬಾಗ್ನಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ತಂದಿದ್ದೀನಿ, ಏನೂ ಮಾಡಿಲ್ಲ ಇನ್ನೂ. ಇದು ಕಸ ನೆನ್ನೆ ನೈಟ್ ಏನೋ ಬರಿತಾ ಇದ್ದೆ, ಇಲ್ಲೇ ಇಟ್ಬಿಟ್ಟಿದ್ದೀನಿ ಎಲ್ಲ. ಸೊ ಇದು ಅವ್ರದ್ದು ಸೀರೆ, ಇದು ಹಣ್ಣು ಬಳೆ, ಹಾಗೆ ಇದ್ರೊಳಗಡೆ ಇದಿತ್ತಲ್ಲ, ಏನಾಯಿತು ಇಲ್ಲ ಇದೆ, ಅಯ್ಯಯ್ಯೋ, ಹಾಂ ಇದು ಬಾಗ್ನದ್ದು ಐಟಮ್ ಇಷ್ಟೆಲ್ಲ ತಂದಿದ್ದೀನಿ. ಈಗ ಅಕ್ಕಿ ಬೆಲ್ಲ ಪ್ಯಾಕ್ ಮಾಡಿಕೊಂಡು ಅವ್ರ ಮನೆಗೆ ಹೋಗಿ ಕೊಟ್ಟು ಬರಬೇಕು. ಇದು ಅಪ್ಪಾಜಿ ತಂದಿದ್ದು, ಅಲ್ಲೇ ಇದೆ. ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ನೋಡಿ, ನಮ್ಮ ಮನೆಗೆ ಈ ಥರದಿತ್ತು ಮುಂಚೆನೇ ಬೌಲ್. ಅನುಷ್ ರೀಸೆಂಟಾಗಿ ಹೊಡೆದಾಕ್ಬಿಟ್ಟ, ನಾನು ಅದ್ರ ಮೇಲಿಟ್ಟಿದ್ದೆ. ಮನಿ ಪ್ಲ್ಯಾಂಟ್ ಹಾಕ್ಬಿಟ್ಟು ಚೆನ್ನಾಗಿ ಕಾಣಿಸುತ್ತೆ, ಹೊಡೆದಾಕ್ಬಿಟ್ಟ. ಇವಾಗ ನಿನ್ನೆ ಒಂದು ಬರ್ತಾ ತೊಗೊಂಡು ಬಂದ್ವಿ. ಆ್ಯಂಡ್ ಇದರಲ್ಲಿ ಫೈಟರ್ ಫಿಶ್ನ ಬಿಟ್ಟಿದ್ದೀವಿ ಒಂದು. ಇನ್ನೊಂದೇನೆಂದರೆ, ನಾನು ವರಮಹಾಲಕ್ಷ್ಮಿ ಕೂರಿಸಿದ್ನಲ್ಲ, ಆಗ ಕಳಶದೊಳಗಡೆ ಕಳಶದ ಸಾಮಾನೆಲ್ಲ ಹಾಕಿದ್ವಲ್ಲ, ಅದರಲ್ಲಿ ಈ ತಾವರೆ ಬೀಜ ಒಂದರಲ್ಲಿ ಸೊಸಿ ಹೊಡೆದಿತ್ತು.
ತಾವರೆ ಗಿಡದ ಸಸಿ. ಸೊ ಅದನ್ನು ಒಂದು ಚಿಕ್ಕ ಬೌಲಲ್ಲಿ ಹಾಕಿಟ್ಟಿದೆ, ಅದಕ್ಕೆ ಕೆಸರು ನೀರು ಬೇಕು ಅಂತ ಹೇಳ್ಬಿಟ್ಟು, ಹಳೆ ನೀರೇ ಬೇಕು ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಇದ್ರೊಳಗಡೆ ಹಾಕಿದ್ದೀನಿ, ಇಷ್ಟುದ್ದ ಬಂದಿದೆ, ನೋಡಬೇಕು ಹಿಂಗೆ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿಂದ ದೊಡ್ಡದು ಕಾಣಿಸುತ್ತೆ, ಬೇರು ಹೊಡೆದಿರೋದು. ನೋಡೋಣ ಅದು ಹೆಂಗೆ ಬರುತ್ತೆ ಏನೋ, ನನಗೆ ಗೊತ್ತಿಲ್ಲ. ಅದು ಹೆಂಗೆ ಗೊತ್ತು ಹಂಗೆ ಹಾಕಿದ್ದೀನಿ, ನೋಡಬೇಕು.